ಯಾರು ಇಮಿಟೇಟ್ ಮಾಡ್ಬೇಕು ಗೊತ್ತಾ? ಬನ್ನಿ ಗಿಲ್ಲಿ, ಇವಾಗ ನಾವು ಅಲ್ವಾ ಗಿಲ್ಲಿ ಅಣ್ಣ ಹೇಳಿ. ಶರ್ಟ್ ಬಿಟ್ಟು ಬನ್ನಿ ಬರೋಣ. ರಾಶಿಕಾ ಅವರೇ, ಈ ಮನೇಲಿ ಕೂಗಾಡೋದ್ರಿಂದ ಮಾತ್ರ ಪ್ರಾಬ್ಲಮ್ ಆಗಲ್ಲ, ವಾಮಿಟ್ ಮಾಡೋದ್ರಿಂದ ಚಪ್ಪಳೆ ತಗೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಹಾಗೆ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ಕಾಣುವಂತ ಅಪ್ಸರ, ಅವಳ ಕಣ್ಣುಗಳೇ ನೋಡೋದಕ್ಕೆ ಸುಂದರ. ಯಾಕೋ ನಾನ್ ಹೇಳ್ತಾ ಇದ್ದಾಗಿದ್ದಲ್ಲ ಇದು, ನಾ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ಹಾಯ್ ನಮಸ್ಕಾರ. ಇವತ್ತಿನ ಕಿಚ್ಚನ ಪಂಚಾಯತಿ ಎಪಿಸೋಡ್ನಲ್ಲಿ ಸ್ವಲ್ಪ ಫನ್ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ರವಿವಾರದ ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಗಿಲ್ಲಿಗೆ ಸುದೀಪ್ ಅವರು ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಆ ಟಾಸ್ಕ್ ಯಾವುದು ಅಂತ ತಿಳಿಸ್ತೀನಿ. ಹಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಹೊರಬರಬಹುದು ಅಂತ ನೋಡೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ನಿನ್ನೆ ಎಪಿಸೋಡ್ನಲ್ಲಿ ಸುದೀಪ್ ಅವರು ಯಾವ ರೀತಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಚಳಿ ಬಿಡಿಸಿದ್ರು ಅಂತ ನಿಮಗೆಲ್ಲ ಗೊತ್ತೇ ಇದೆ. ನಿನ್ನೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದರು. ಹಾಗೆ ಬಿಗ್ ಬಾಸ್ ಸ್ಪರ್ಧಿಗಳು ಆಡಿದ ಮಾತುಗಳು ಅನಾವಶ್ಯಕ ಮಾತುಗಳು ಮತ್ತು ಟಾಸ್ಕ್ ಸಂದರ್ಭದಲ್ಲಿ ಯಾವೆಲ್ಲ ತಪ್ಪು ಮಾಡಿದ್ರು ಅವರಿಗೆಲ್ಲ ಸರಿಯಾಗಿ ಗ್ರಹಚಾರ ಬಿಡಿಸಿದ್ದಾರೆ. ಗಿಲ್ಲಿಗೂ ಕೂಡ ಬೈದಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಅದನ್ನೆಲ್ಲ ಮರೆತು ಎಪಿಸೋಡ್ನಲ್ಲಿ ತುಂಬ ಫನ್ ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡ್ ಗಿಲ್ಲಿಗೆ ಸುದೀಪ್ ಅವರು ಒಂದು ಚಿಕ್ಕ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅಂದ್ರೆ, ಗಿಲ್ಲಿ ಅವರು ಸುದೀಪ್ ಅವರ ತರ ಇಮಿಟೇಟ್ ಮಾಡ್ತಾ ಇದ್ರು. ಆದ್ದರಿಂದ ಈಗ ಒಂದು ಆಕ್ಟಿವಿಟಿಯನ್ನ ಕೊಡ್ತಾ ಇದ್ದೀನಿ. ಯಾರು ನನ್ನ ತರ ಇಮಿಟೇಟ್ ಮಾಡಬೇಕು ಅಂತ ಹೇಳಿ ಗಿಲ್ಲಿ ಅವರಿಗೆ ನನ್ನ ತರ ಇಮಿಟೇಟ್ ಮಾಡಬೇಕು ಅಂತ ಹೇಳ್ತಾರೆ. ಗಿಲ್ಲಿ ಅವರಿಗೆ ಆ ಒಂದು ಚೈನ್ ಕೊಡ್ತಾ ಇದ್ದಾರೆ. ಅಂದ್ರೆ ಸುದೀಪ್ ಅವರು ಯಾವ ರೀತಿ ಕೈಯಲ್ಲಿ ಒಂದು ಹ್ಯಾಂಡ್ ಚೈನ್ ಇಟ್ಕೊಳ್ತಾರೆ, ಅದನ್ನ ರಘು ಹತ್ರ ಒಂದು ಚೈನ್ ಇರುತ್ತೆ, ಅದನ್ನ ಕೊಡ್ತಾ ಇದ್ದಾರೆ. ಅದನ್ನೇ ನನ್ನ ಚೈನ್ ಅಂತ ಅನ್ಕೊಂಡು ನನ್ನ ರೀತಿ ಇಮಿಟೇಟ್ ಮಾಡಿ ಅದೇ ರೀತಿ ಕೈಗೆ ಆ ಚೈನ್ ಅನ್ನ ಹಾಕೊಂಡು ಬರ್ತಾರೆ. ಆಗ ಸುದೀಪ್ ಸರ್, ನೀನು ನನ್ನ ತರ ಇಮಿಟೇಟ್ ಮಾಡ್ತಾ ಇದೀಯ ಅಂದ್ರೆ ನಾನು ಈಗ ಗಿಲ್ಲಿ ಅಂತ ಹೇಳ್ತಾರೆ. ಅಣ್ಣ ಅಂದು ಗಿಲ್ಲಿ ಇದು ಓಕೆ ಇಲ್ಲ ಬನಿಯನ್ ಹಾಕೊಂಡು ಬರ್ಲಾ ಅಂತ ಗಿಲ್ಲಿಗೆ ಟಾಂಗ್ ಕೊಡ್ತಾರೆ. ಗಿಲ್ಲಿ ಬೇಡ ಅಣ್ಣ ಅಂತ ಕೈ ಮುಗಿದು ರಾಶಿಕಾ ಅವರಿಗೆ ಗಿಲ್ಲಿ ಹೇಳ್ತಿದ್ದಾನೆ, ರಾಶಿಕಾ ಈ ಮನೆಯಲ್ಲಿ ಬರೀ ಅಳೋದು ಮಾತ್ರ ಅಲ್ಲ, ವಾಮಿಟ್ ಮಾಡಿದ್ರೆ ಮಾತ್ರ ಅಲ್ಲ, ಇಲ್ಲಿ ಎಲ್ಲವೂ ಮ್ಯಾಟರ್ ಆಗುತ್ತೆ ಅಂತ ಹೇಳಿ ಈ ರೀತಿ ಫನ್ ಆಗಿ ಮಾತಾಡ್ತಾ ಇದ್ದಾರೆ. ಹಾಗೆ ಮನೆಯವರು ಎಲ್ಲರೂ ನಗ್ತಾ ಇದ್ದಾರೆ, ಸುದೀಪ್ ಅವರು ನಗ್ತಾ ಇದ್ದಾರೆ. ಹಾಗೆ ಕಾವ್ಯ ಅವರಿಗೆ ಏನಾದರೂ ಹೇಳಿ ಅಂದಾಗ ಕಾವ್ಯಗೆ ಅಲ್ಲೇ ಒಂದು ಸಾಂಗ್ ಮೂಲಕ ಹೇಳ್ತಾ ಇದ್ದಾರೆ. ಆಗ ಸುದೀಪ್ ಅವರು ಟಾಂಗ್ ಕೊಡ್ತಾರೆ, ಇದು ಯಾಕೋ ನೀವು ಹೇಳ್ದಂಗಿಲ್ವಲ್ಲ, ನಾನು ಹಾಡ್ದಂಗಿದೆಯಲ್ಲ ಅಂತ ಹೇಳ್ತಾರೆ. ಆವಾಗ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ತುಂಬ ಜೋರಾಗಿ ನಗ್ತಾ ಇದ್ದಾರೆ. ಈ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಅವರು ಗಿಲ್ಲಿಗೆ ಒಂದು ಚಿಕ್ಕ ಟಾಸ್ಕ್ ಅನ್ನು ಕೊಟ್ಟಿದ್ರು. ಅದನ್ನು ಗಿಲ್ಲಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸುದೀಪ್ ಅವರು ರೀತಿ ಇಮಿಟೇಟ್ ಮಾಡಿ ತೋರಿಸಿದ್ದಾರೆ. ಈ ರೀತಿ ಫನ್ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಫೈನಲ್ ಆಗಿ ಕಾಕ್ರೋಚ್ ಸುದಿ ಅವರು ಹೊರಗಡೆ ಬಂದಿರಬಹುದು. ಹಾಗಾದ್ರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಿಂದ ಯಾರು ಬರಬೇಕಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ಪ್ರತಿ ಸರಿ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿ.